ನೀರು ಬಂದು ಎಲ್ಲ ತಿಕ್ಕಿಟ್ಟೈತಿ ಮುಂಜಾನೆ ಗುಲಾಬಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹಿಂಗದಿರಿ, ಆರಾಮದಿರಿ? ನಾವು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತೆ ಅಂತ ನೋಡೋಣ. ನೋಡ್ರಿ, ನಾನು ನಮ್ಮ ಮನೆಯವರು ಎಲ್ಲರೂ ಸ್ಟೋರ್ ಹೊಂಟೀವಿ ನೋಡ್ರಿ. ನಮ್ಮ ಮಕ್ಕಳು ಸ್ಟೋರ್ ಹೊಂಟೀವಿ ನೋಡ್ರಿ. ಮುಂದೆ ವೀಡಿಯೋದಾಗ ಬರ್ರಿ. ಈಗ ಮೋಟ್ರ್ ಹಚ್ಚಿ ನೋಡ್ರಿ, ಅದು ಗ್ಯಾಡ್ರಿ ಎಲ್ಲ ಫುಲ್ ತುಂಬಿಟ್ಟಿತ್ತಲ್ರಿ. ಹಿಂಗಾಗಿ ಇದನ್ನ ಮಾಡಲಿಲ್ಲರಿ, ಅದು ವೀಡಿಯೋ ತೊಗೊಲಿಲ್ಲರಿ. ಅದು ಸಿಂಟೆಕ್ಸಿಗೆ ಹೆಚ್ಚಿ ನೋಡ್ರಿ ಎಲ್ಲ ಅಷ್ಟು ಜೋಡಿಸ್ಕೋಬೇಕು. ಕೆಲಸ ಅಂದ್ರೆ ಕೆಲಸ ನೋಡ್ರಿ. ಇನ್ನು ಬಟ್ಟೆ ತೊಳೆದು ಹಾಕ್ಬೇಕು ನೋಡ್ರಿ. ಎಲ್ಲ ಪೈಕಿನೇ ತುಂಬಿಸ್ಬೇಕು. ಇಲ್ಲೆಲ್ಲ ಕೆಲಸಕ್ಕೆ ಅಷ್ಟು ಅರ್ಧಕ್ಕೆ ನಿಂತು ಬಿಟ್ಟೈತ್ರಿ. ಇಲ್ಲೆಲ್ಲ ಬಟ್ಟೆದು ಇನ್ನೆಲ್ಲ ಅಷ್ಟು ಕ್ಲೀನ್ ಮಾಡ್ಬೇಕ್ರಿ. ಇದನ್ನು ತೊಳಿಬೇಕು. ಇದನ್ನು ತೊಳಿತೀನಿ ರೀ. ಇದನ್ನು ಪೈಪ್ ಹಚ್ಚಿ ಆ ಕಡೆ ಬಚ್ಚಲ್ದು ಹಾಕ್ಬಿಟ್ಟು ಬಿಡ್ತೀನಿ ನೋಡ್ರಿ. ಅಡುಗೆ ಮನೆ ಎಲ್ಲ ಇಷ್ಟ ಐತಿ. ಇದನ್ನೆಲ್ಲ ಅಷ್ಟು ಕ್ಲೀನ್ ಮಾಡ್ಕೊಂತೀನಿ ರೀ. ಈಗ ಕ್ಲೀನ್ ಮಾಡ್ಕೊಂಡು ಸಾಮಾನೆಲ್ಲ ಅಷ್ಟು ಇಲ್ಲಿ ಜೋಡಿಸಿ ಈ ಥರ ಐತೆ ನೋಡ್ರಿ. ಇವತ್ತು ನಮ್ಮ ಮನೆ ಬಿಕ್ಕಿಡಕೈತೇವ್ರಿ. ನಾ ವೀಡಿಯೋ ಎಡಿಟಿಂಗ್ ಇತ್ತು ರೀ ನಂದು, ಅದನ್ನ ಮಾಡ್ಕೊಂತ ಕುಂತ್ಕೊಂಡಿದ್ನಿ. ಮತ್ತು ಅವರೆಲ್ಲ ಶಾಲೆಗೆ ಹೋದ್ರು. ಸೌಮ್ಯ, ಸುಪ್ರಿಯ, ಸಿದ್ಧಾರ್ಥ, ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದರು. ಇನ್ನೊಂದು ಈ ಕೆಲಸ ನೋಡ್ರಿ. ಅವನ್ನೆಲ್ಲ ಮುಂಜಾನೆ ಸಾಮಾನೆಲ್ಲ ತಿಕ್ಕಿಟ್ಟೀನಿ ರೀ. ಸಾಮಾನೆಲ್ಲ ಮುಂಜಾನೆ ತಿಕ್ಕಿಟ್ಟೈತ್ರಿ. ಅಷ್ಟು ಇದು ಈ ಥರ ಇನ್ನೂ ಜಳಕ್ಕಿಲ್ರಿ. ಜಳಕ ಮಾಡ್ಬೇಕಂತಂದು ಅದು ವೀಡಿಯೋ ಇತ್ತಲ್ರಿ, ಬಿಡ್ಬೇಕಲ್ಲ ಅದನ್ನೆಲ್ಲ ಎಡಿಟಿಂಗ್ ಮಾಡ್ಕೊಂತ ಕುಂತ್ಕೊಂಡಿದ್ನೆ. ನೀರು ಬಂದು ಮತ್ತೆ ಚಲೋ ಮಾಡಿದ್ದು ನೋಡ್ರಿ ನಾನು ಕೆಲಸನ ನೋಡ್ರಿ. ಒಟ್ಟು ಸ್ವಚ್ಛಗೆ ತಿಕ್ಕಿಟ್ಟೈತ್ರಿ. ಇವನ್ನೆಲ್ಲ ಸಾಮಾನು ಇವತ್ತು ಮುಂಜಾನೆ ತಿಕ್ಕಿಟ್ಟಿನಿ ರೀ. ಇನ್ನೂ ಸ್ವಲ್ಪ ಏನಾರ ತೊಳೆದು ಎಲ್ಲ ಕಡೆ ಇಟ್ಟು ಅಷ್ಟು ಜೋಡಿಸ್ಕೊಂಡು ನೀರು ತುಂಬಿಸ್ಬೇಕು ನೋಡ್ರಿ. ಇವತ್ತಂತ್ರ ಯಾರಿಲ್ರಿ ಮನ್ಯಾಗ. ಮನ್ಯಾಗೆಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಅವ್ರವ್ರ ತಿಪ್ಲಕ್ಕೆ ಅವ್ರು ಹೋಗ್ಯಾರ. ಖಾಲಿ ಮನೆಯಾಗಿರಕ್ಕಂದ್ರೆ ವೇಸ್ಟ್ ಬಾಡಿ ಖಾಲಿ ಮನೆಯಾಗಿರಕ್ಕಂದ್ರೆ ನಾನು ನೋಡ್ರಿ. ಯಾಕಂತಂದ್ರೆ ಅಂತಾರೆ ಖಾಲಿ ಮನೆಗೆ ಏನೈತಿ, ಕುಂತ್ಕೊಂತಾಳ ತಿಂದು ಕುಂತ್ಕೊಂತಾಳ. ಖಾಲಿ ಮನೆಗೆ ಏನೈತಿ ನಮಗೆ ಗೊತ್ತ್ರಿ, ನಮ್ಮ ಮನೆಯಿಂದ ಏನಂತ. ಎಲ್ಲ ಅಷ್ಟು ಅವನ್ನೆಲ್ಲ ಇಷ್ಟದಿಂತನ ಹತ್ರ ಅಂಗಡಿ ಕೆಲಸ ಗೊತ್ತಿತ್ತು ಇವತ್ತು ನೀರು ಬರ್ತಾವಂತಂದು. ಅದಕ್ಕೆ ನಾನು ಜಲ್ದಿ ಸ್ನಾನ ಮಾಡಲಿಲ್ಲ. ಯಾಕಂತಂದ್ರೆ ಅವೆಲ್ಲ ತಿಕ್ಕವು ತೊಳೆವು ಬ್ಯಾರಲ್ ತೊಳೆಯೋದು ಅದೆಲ್ಲ ಇರ್ತೈತಲ್ರಿ. ಎಲ್ಲ ನೈಟಿ ಎಲ್ಲ ತೋರಿಸ್ಕೊಂಬಿಡ್ತೀನಿ. ಹಂಗಾಗಿ ನಾನು ಇವತ್ತು ಸ್ನಾನ ಮಾಡಲಿಲ್ಲ. ಇರಲಿ ಬರ್ತಾವೆ ನೋಡಂತಡಿ ಅಂತ ಬಂದಬಿಟ್ವ್ರಿ ಅವು. ಈಗೆಲ್ಲ ಮಾಡ್ಕೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ ರೀ. ನಾನು ಮಧ್ಯಾಹ್ನ ಊಟ ನೋಡ್ತೀನಿ ರೀ ಏನೇನು ಮಾಡೋದಾಗತ್ತಂತಂದು ನಿಮ್ಗೆ ಆಮೇಲೆ ಸಿಗ್ತೀನಿ ರೀ. ಈಗ ನೋಡ್ರಿ, ನಾವು ಸ್ಕೂಲಿಂದ ಬಂದೀವ್ರಿ. ನಮ್ಮ ಮಮ್ಮಿಯರು ಏನೋ ನಮಗೋಸ್ಕರ ಒಂದು ಸ್ಪೆಷಲಾಗಿ ಮಾಡಾಕ್ತಾರೆ. ಇವತ್ತು ನಮ್ಮ ಮನೆಯೊಳಗೆ ನೀರು ಬಂದಿದ್ದು ರೀ. ಅವರೆಲ್ಲ ನೀರು ತುಂಬಿಸೆಲ್ಲ ಕಸ ಎಲ್ಲ ಮಾಡ್ಯಾರ್ರಿ. ಈಗ ನಮಗೋಸ್ಕರ ಏನೋ ಸ್ಪೆಷಲಾಗಿ ಅಡುಗೆ ಮಾಡ್ಕೊಡಂತಾರೆ. ಅದೇನಂತ ನಿಮ್ಗೆ ತೋರಿಸ್ತೀವಿ. ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಫುಲ್ ವಿಡಿಯೋ ನೋಡ್ರಿ. ಮಮ್ಮಿ ಈಗ ಇದು ಸ್ಟಾರ್ಟ್ ಮಾಡಾಕತ್ತೆ ಅಡುಗೆ ಮಾಡಕ್ಕೆ ನೋಡು. ಅಲ್ಲಿ ಎಲ್ಲ ರೆಡಿ ಮಾಡಿಟ್ಟಿ, ಇಲ್ಲೇ ಎಲ್ಲ ರೆಡಿ ಮಾಡಿ ಎಸ್ಕೊಂಡು ಎಲ್ಲ ರೆಡಿ ಮಾಡಿಟ್ಟಾರಿ. ತೊಳೆದು ಎಲ್ಲ ಫ್ರೆಶ್ ಇಟ್ಟೆಲ್ಲ ಉಪ್ಪು ಒಂದಳು ಉಪ್ಪು ಹಾಕಿ ನೀರು ಬೆಚ್ಚಗೆ ಮಾಡಿ ಅಷ್ಟು ಎಲ್ಲ ಬೇಡ ಬಿಸಿನೀರ್ನ್ಯಾಗ ಮುಣಗಿಸಿ ಎಲ್ಲ ಜಡಿಗೆ ಹಾಕಿಟ್ಟಿನಿ. ಅದನ್ನೆಲ್ಲ ಏನು ತೋರಿಸ್ಲಿಲ್ಲವ ನಾನು. ಭಾಳ ದಿನ ಆಗಿತ್ರಿ ಫ್ರೆಂಡ್ಸ್. ನನ್ನ ಮಕ್ಳು ಗೋಬಿ ಮಾಡಿ ಮಮ್ಮಿ ಅನ್ನಕತ್ತಿದ್ರು. ಅದಕ್ಕೆ ಮಾಡಾಕತ್ತೀನಿ ನೋಡ್ರಿ. ನಮ್ಮ ಮಮ್ಮಿಗೆ ಇವತ್ತು ಭಾಳ ಅಂದ್ರೆ ಭಾಳ ಸುಸ್ತೈತ್ರಿ. ಸುಸ್ತಂದ್ರೆ ತಲೆ ನೋವು. ಅದು ಎದಕ್ಕಂತಂದ್ರ ಹೇಳೇ ಬೇಡ, ಹೇಳಕ್ಕೆ ಅಂಜಿಕ್ ಬರ್ತದೆ. ಇಲ್ಲ ಎದಕ್ಕಂತಂದ್ರೆ ಸ್ವಲ್ಪ ಈಗ ಒಂದು 2 ದಿನ ಟೆನ್ಷನ್ ಜಾಸ್ತಿ ಆಗುತ್ತೆ. ಅದು ಟೆನ್ಷನಿಗೆ ಆಗಕತ್ತೈತಿ ಅನ್ಸುತ್ತೆ ನನಗೆ. ಮತ್ತು ಡಾಕ್ಟ್ರ್ ಅಂದನಲ್ಲ ಅವತ್ತು ಟೆನ್ಷನ್ ತಗೊಂಡು ಟೆನ್ಷನ್ಗೆ ಮತ್ತೆ ಅದ. ಅದಕ್ಕೆ
ಬೇಕು ಅನ್ಸುತ್ತೆ ನನಗನ. ಇದು ಕಾರ್ನ್ಫ್ಲವರ್ ಹಿಟ್ಟಕ್ಕೆ ಅಂತೈತೆ ನೋಡ್ರಿ, ಭಾಳ ಮಾಡಾಕ್ತೀನಲ್ರಿ ನಾನು. ಯಾಕಂದ್ರೆ ಭಾಳ ದಿನ ಆಗೈತ್ರಿ ನಾವು ಮಾಡ್ಲಾರ್ದ, ಅದಕ್ಕೆ ರೀ ಒಂದು ಸ್ವಲ್ಪ ಭಾಳ ಮಾಡಾಕ್ತಾರ. ನಾವೆಲ್ಲರೂ ಮಾಡಿ ಮಮ್ಮಿ ಅಂತ ಭಾಳ ದಿನ ಆರಾಮಿಲ್ಲ ಅಂತ ಬಿಟ್ರೆ ನಮ್ಮ ಮಕ್ಕಳು ಮತ್ತೆ ಯಾವಾಗ ತಿನ್ಬೇಕ್ರಿ? ಅವ್ರದ್ದೇನು ಹೊರಗೆ ಹೋಗಿ ತಿನ್ನಾರಲ್ಲ ಮಾಡಾರಲ್ಲ, ನಾವು ಹೊರಗೆ ತಿಂದೇನ ನಮಗೆ ಅಭ್ಯಾಸನೇ ಇಲ್ಲ. ಅದಕ್ಕೆ ಮನ್ಯಾಗ ಮಾಡ್ತೀವಿ ನೋಡ್ರಿ, ಹೊರಗೆ ಎಲ್ಲಿ ಹೋಗಲ್ರಿ ನಾವು ತಿನ್ನಾಕ. ನಮ್ಮ ಮಮ್ಮಿಗೆ ಹೆಂಗೆ ಬರ್ತಂಗೆ ಮಾಡಾಕತ್ತಾರ್ರಿ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀನಿ ನೋಡ್ರಿ. ಇದು ಗಟ್ಟಿಗೈತಿ ಸಾಕಾನೆ. ಇನ್ನೂ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮನ್ಯಾಗ ಮಾಡ್ತಾರಂತೆ. ಹೆಂಗೆ ಮಾಡ್ತಾರೆ ನಾವು ಅದನ್ನೊಂದು ಕಲ್ಕೋಬೇಕು ನಾವು. ಅರಿಶಿನ ಪುಡಿ ಹಾಕ್ತೀನಿ ರೀ ನಾನು. ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರ, ಒಣ ಖಾರ, ಸ್ವಲ್ಪ ಉಪ್ಪು. ಆಮೇಲೆ ಹಾಕ್ತೀನಿ ರೀ ಅದಕ್ಕೆ. ಮತ್ತು ಇದಕ್ಕೊಂದು ಸ್ವಲ್ಪ ಇದನ್ನು ಫಸ್ಟ್ ಒಂದು ಸ್ವಲ್ಪ ಹಿಂಗೆ ಕಲಸ್ತೀನಿ. ಕಲರ್ ಗಿಲ್ಲರ್ ಏನು ಹಾಕಲ್ರಿ ನಾನು. ನಮ್ಮ ಖಾರನ ಕೆಂಪಗೈತದ. ಮತ್ತು ಅರಿಶಿನ ಪುಡಿನ ಹಾಕಿರ್ತೀವಲ್ಲ, ಗಾವ್ ಗೊತ್ತಿಲ್ಲ. ಆಗುತ್ತಾ? ನಮ್ಮಮ್ಮಿಯರು ಅವ್ರಿಗೆ ಏನು ಆರಾಮಿರಲಿ ಇರದೇ ಇರಲ್ರಿ, ನಮಗೆಲ್ಲ ಮಾಡಿಕೊಡ್ತಾರ. ಅದನ್ನು ಮಕ್ಕಳಲ್ಲ ಟೆನ್ಷನ್ ಚಲೋ ಆತಂದ್ರೆ ನನಗೆ ತಿಲ್ಲೋ ಚಲೋ. ನಾನು ಅನ್ಕೊಂಡು ನೋಡೋಣ 2 ದಿನ ಏಕತ್ ಟೆನ್ಷನ್ ತೊಗೊಂಡೆ. ನನಗೆ ಆಗಲೇ ಡೌಟ್ ಬಂತು, ಇದು ಏನೋ ಮಾಡ್ತು ನನಗೆ ಅಂತಂದು. ಖಾರ ಒಂದು ಸ್ವಲ್ಪ ಕಮ್ಮಿ ಹಾಕಿನ್ರಿ ನಾನು. ಅದು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಟಿಲ್ರಿ, ಅದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಲಿ. ಸ್ವಲ್ಪ ನೀರು ಹಾಕಿ ಅಂದ್ರೆ ಮಮ್ಮಿ ರೆಡಿ ಆಯ್ತಾ? ಸಾಸ್ ರೆಡಿ ಆಯ್ತು. ಇದು ಮತ್ತೆ ಇದನ್ನೆದಕ್ಕೆ ತೆಗಿಯಕತ್ತಿ? ಅಪ್ಪ ಲೇಟಾಗಿ ಬರ್ತಾನಲ್ಲ, ಅದಕ್ಕೆ ಇನ್ನಿಷ್ಟು ತೆಗಿ. ಇದನ್ನ ಆಮೇಲೆ ತಂದು ಬಿಸಿ ಮಾಡಿಕೊಡಪ್ಪ. ಇದು ಉಳಿ ನಾಲ್ಕು ಈಗ ಹಾಕಿದ್ರೆ ಹಾಕಿದೆ. ಅಪ್ಪಗೆ ಇಷ್ಟು ತೆಗ್ದೆ ನೋಡಪ್ಪ, ಅದಕ್ಕೆ ಎಷ್ಟು ತೆಗ್ದೇನಿ. ಅಷ್ಟು ಸಾಸು ಅಪ್ಪಂದಿನ ಬಿಸಿ ಮಾಡಿಕೊಡ್ತೀನಿ. ಇವನೇನೈತಿ ನಿಮಗೆ ನೋಡ್ರಿ. ಇದನ್ನೆಲ್ಲ ಹಾಕೋದೆಲ್ಲ ಇದನ್ನ ಏನು ಸಾಸ್ ಮಾಡೋದನ್ನೆಲ್ಲ ತೋರಿಸ್ಬೋದಾಗಿತ್ತು. ಏನು ಗೋಬಿ ಎಲ್ಲರೂ ಮಾಡ್ತಾರೆ, ಅದ್ರಾಗ ಏನು ವಿಶೇಷತೆ ಐತೆ ಅಂತ ತೋರಿಸ್ತೀನಿ ನಾನು. ಹೆಂಗೆ ಸೊಪ್ಪ ಕೊತ್ತಂಬರಿ ಕೊಡ್ಬೇಕು. ಇದನ್ನ ಬಿಸಿ ಬಿಸಿ ಇರುವಾಗ್ಲೇನ ತಿನ್ಬೇಕು. ಆರಿಂದ ಪ್ಲೇಟ್ ತಗೋರಿ, ಹಾಕೊಡ್ತೀನಿ ಮೇಡಮ್. ರೆಡಿ ಕೊಡ. ಹೆಂಗೆ ಗೋಬಿ? ನಮ್ಮ ಗೋಬಿ ಎಷ್ಟು ರೂಪಾಯಿ ಪ್ಲೇಟ್ ರೀ? 20 ರೂಪಾಯಿ ಪ್ಲೇಟ್ ನೋಡ್ರಿ. ಯಾರಿಗೆಲ್ಲ ಗೋಬಿ ಬೇಕು ನಮ್ಮ ಮನೆಗೆ ಬನ್ನಿ. ಒಂದು ಉದ್ದಕ ಮಾಡ. ಈಗಿಬ್ರು ಊಟ ಮಾಡತ್ತೀರ? ಹೆಂಗೆ ಗೋಬಿ? ಸೂಪರ್. ಚಲೋ ಐತೆ? ಕ್ಯಾಮ್ರಾ ಇಳಿಸ್ಬಿಡ. ವಾವ್ ಅಮೇಜಿಂಗ್. ಏನಾರು ಹೇಳ್ರಿ ಇಬ್ರು ನೀವು. ಸೂಪರ್. ಇಲ್ಲಿ ಯಾಕೆ ಕ್ಯಾಮ್ರಾ ಹಿಡಿಲಿ ಅವ್ರಿಗೆ. ಮಕ್ಕಳೇ, ನಿಮ್ಮ ಮಮ್ಮಿ ಮಾಡಿರೋ ಗೋಬಿ ಹೇಗಿದೆ? ಸೂಪರ್ ಆಗಿದೆ. ಮಾಡ್ಬಿಡ. ಈ ಗೋಬಿ ತಿನ್ಬೇಕಂತ ನಮ್ಮ ಮನೆಗೆ ನೀವು ಎಲ್ಲಾರು ಬರ್ರಿ. ನಮ್ಮ ಮನೆಗೆ ಗೋಬಿ ತಿನ್ನಕ ನೀವೆಲ್ಲರೂ ಬರ್ರಿ. ಗೋಬಿ ತಿನ್ನಂಬರ್ರಿ ಅನ್ನ. ಗೋಬಿ ತಿನ್ನಂಬರ್ರಿ. ಗೋಬಿ ತಿನ್ನಂಬರ್ರಿ ಎಲ್ಲಾರು ಫ್ರೆಂಡ್ಸ. ಭಾಳ ಮಂದಿ ಅಲ್ಲಿ ತಗೋರವ. ಹೆಂಗೆ ಎಷ್ಟು ರುಚಿಕರವಾದ ಗೋಬಿ ತಿನ್ಬೇಕಂದ್ರೆ ನೀವು ನಮ್ಮ ಮನೆಗೆ ಬರ್ರಿ. ನಿಮ್ಗೆ ಆಮೇಲೆ ಸಿಗ್ತೀವಿ. ಈಗ ನೋಡ್ರಿ ಗೋಬಿ ತಿಂದ್ವಿ, ಎಲ್ಲ ಮುಗೀತು. ನಾವು ಒಮ್ಮೆ ಹರಿದ್ಲೆ ಪುಂಡಿ ಪಲ್ಯ ಚಟ್ನಿನ ಮಾಡಕ್ ಕುಂತಾರ ನೋಡ್ರಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಎಣ್ಣೆ
ಪುಂಡಿ ಪಲ್ಯ ಹಾಕಿ ಹುರ್ಕನ ಕುಂತಾರ ನೋಡ್ರಿ. ಇಲ್ಲ ನಮ್ಮ ಅಕ್ಕ ಹಿಟ್ಟು ನಾಗ ಕುಂತಾಳ್ರಿ, ರೊಟ್ಟಿ ಮಾಡ್ತಾರ್ರಿ. ಇಲ್ಲಿ ಪುಂಡಿ ಪಲ್ಯ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಾರ ನೋಡ್ರಿ ನಮ್ಮ ಮಮ್ಮಿ ಅವ್ರು. ಉಳ್ದದ್ದು ಮೆಣಸಿನ್ಕಾಯಿ ಇದ್ವಾ ಇವು ಅಕ್ಕ ಮತ್ತೆ ವೇಸ್ಟ್ ಆಗಬಾರ್ದಲ್ಲ ಅಕ್ಕ. ಇಲ್ಲಿ ಜಾರ್ ಐತ್ರಿ, ಇದ್ರೊಳಗ ಹಾಕ್ತಾರೆ ಈಗ ಅದನ್ನಷ್ಟು. ಇಲ್ಲಿ ನಮ್ಮಕ್ಕ ಹಿಟ್ಟು ಹಾಕುಂತಾರ, ಜಿಗಿ ತಿರ್ಕೊಂಡ್ರೆ ಹಿಟ್ಟು ಹಾಕ್ತಾವ ನೋಡ್ರಿ. ಸಿಂಪಲ್ ಆಗಿರೋ ಊಟ, ಸಿಂಪಲ್ ಆಗಿರೋ ಅಡಿಗೆ ಅಷ್ಟೇ ಹೇಳ್ಬೇಕ. ಮತ್ತೀಗ ಹಂಗ ಬಿಟ್ಟು ಕೆಟ್ಟೋಗ್ಬಿಡ್ತಾವ ಮೆಣಸಿನ್ಕಾಯಿ. ಇಲ್ಲ ಈಗ ಅವನ್ನೆಲ್ಲ ಮೆಣಸಿನ್ಕಾಯಿ ತಕೊಂಡಾರ ಇದ್ರೊಳಗ. ಇಲ್ಲ ಅಲ್ಲಿ ಯಾಕೆ ತಿಂಬಿಡು ನಾನು. ಇಲ್ಲ ಏನಾಗಲಿಲ್ಲ ತೊಂಬಂದ್ಬಿಡು. ಈಗ ಇದಕ್ಕೆ ಜೀರಿಗೆ ಹಾಕ್ಯಾರ ನೋಡ್ರಿ. ಅವು ಮೆಣಸಿನ್ಕಾಯಿ ಅವ್ರದ್ದು ಇದು ಹಾಕ್ಯಾರ್ರಿ. ಮತ್ತೆ ಜೀರಿಗೆ ಬೆಲ್ಲ ಹಾಕ್ಯಾರ. ಸ್ವಲ್ಪ ಇದು ಟೊಮೆಟೊ ಹಣ್ಣು ಅದೆಲ್ಲ ಏನೂ ಹಾಕಂಗಿಲ್ಲ, ಯಾಕಂತಂದ್ರೆ ಪುಂಡಿ ಪಲ್ಯ ಹಾಕಿನಲ್ಲ. ಉಪ್ಪು ಹಾಕ್ಯಾರ್ರಿ. ಮತ್ತು ಈಗ ಸ್ವಲ್ಪ ಕೊತ್ತಂಬರಿ ಹಾಕ್ತಾರೆ. ಕೊತ್ತಂಬರಿ ಇದೇನು ಶೇಂಗಾ ಪುಡಿ. ಅದು ಆಮೇಲೆ ಈಗ ಬೇಡ, ಈಗ ಹಾಕಿ ತರಕಲ್ಲದು ಆಮೇಲೆ ಶೇಂಗಾ ಪುಡಿ ಒಂದ್ಸಲ ಖಾರ ಅನ್ಸುತ್ತೆ. ಕರಿಬೇವು ಅದು ಬೆಳ್ಳುಳ್ಳಿದ್ದು ಆ ಪ್ಲೇಟ್ನಾಗ. ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬೇಕು ನೋಡ್ರಿ. ಇದನ್ನ ಮಿಕ್ಸಿಗೆ ಇಕ್ಕೊಂಬರ್ತಾಳ್ರಿ, ಮಾಡಿ ಮತ್ತೆ ತೋರಿಸ್ತೀನಿ. ಈಗ ನೋಡ್ರಿ ಇಲ್ಲಿ ಅದು ಪುಂಡಿ ಪಲ್ಯ ಚಟ್ನಿನೂ ರೆಡಿ ಆಯ್ತು. ಮತ್ತು ಇಲ್ಲೇ ಕಾಳನ್ನು ರೆಡಿ ಆಗ್ಯಾವ್ರಿ. ನಮ್ಮ ಅಕ್ಕ ರೊಟ್ಟಿ ಮಾಡಕ್ಕೆ ಕುಂತಾಳೆ. ಇನ್ನು ಇಲ್ಲಿ ರೊಟ್ಟಿ ರೆಡಿ ಆಗ್ಯಾವ್ರಿ. ಇಲ್ಲಿ ನಮ್ಮ ಅಕ್ಕ ಏನೋ ಮಾಡಕ್ಕೆ ಕುಂತಾಳೆ ರೊಟ್ಟಿನ. ಅಲ್ಲಿ ಇನ್ನೂ 3 ಉಳ್ಳಿ ಅದಾವ್ರಿ, ಅವನ್ನ ಮಾಡ್ತಾರ್ರಿ. ಇವತ್ತು ನೀರು ಬಂದಿದ್ದು ನೋಡ್ರಿ. ನಮ್ಮ ಮಮ್ಮಿಯಾರು ಎಲ್ಲ ನೀರು ತುಂಬ್ಸ್ಯಾರಿ. ಹೊರಗನೆ ಎಲ್ಲ ತುಂಬ್ಸ್ಯಾರಿ, ತೋರಿಸ್ತೀನಿ ರೀ ನೋಡ್ರಿ. ಇಲ್ಲಿ ಹೊರಗನೆ ಎಲ್ಲ ಬಕೆಟ್ ಪುಟ್ಟಿ ಕೊಡ ಎಲ್ಲ ತುಂಬ್ಸ್ಯಾರಿ. ಹೊರಗೆ ಹೋಗ್ಬರ್ರಿ. ನಾವು ಸ್ಕೂಲಿಂದ ಬಂದು ಬಟ್ಟೆ ಎಲ್ಲ ಇವು ಸ್ಕೂಲ್ ಬಟ್ಟೆ ಎಲ್ಲ ತೊಳೆದಾಕಿವ್ರಿ. ನಮ್ಮ ಮಮ್ಮಿಯವ್ರು ಬೆಳಗ್ಗೆರ ನಾಳೆ ತೊಳೆದಾಕ್ತೀನಿ ಬಿಡ್ರಿ ಅಂತಂದು ಹೇಳಿದ್ರಿ. ಅದು ನಾವು ತೊಳೆದಾಕಿವಿ ನೋಡ್ರಿ ಇವನ್ ಬಟ್ಟೆನ. ಮತ್ತು ಇದು ಸಿಂಟ್ಯಾಕ್ಸು ಫುಲ್ ಎಲ್ಲ ತುಂಬ್ಸ್ಯಾರಿ. ಇದನ್ನೊಂದು ಈಗ ಏನು ಮಾಡಾಕ್ತೀರಿ ಮಮ್ಮಿ? ಈಗ ಊಟದ ಸಮಯ. ಬಾಯಿ ಸಾಕೈತಿ ನೋಡ್ರಿ. ಸುಸ್ತಾಗಿತ್ತಲ್ಲ ಅದಕ್ಕೆ ಕರಿಬೇಕು, ಅಷ್ಟು ಸಾಕೈತಿ ಬಿಟ್ಟೈತಿ. ಅದಕ್ಕೆ ಇಡಪ್ಪ ಒಂದು ಚಟ್ನಿ ಎಂಜು ಮತ್ತು ತೋರ್ಸು ತೋರ್ಸು ನೋಡ್ರಿ. ಇದು ಸಿದ್ದು ಊಟ ಮಾಡಕತ್ತಾನ. ಕೈಯಾಗ ರೊಟ್ಟಿ ಹಿಡ್ಕೊಂಡು ಊಟ ಮಾಡಕತ್ತೇನ್ರಿ. ಏನು ತಪ್ಪಿಳ್ಕೊಬೇಡ್ರಿ. ನಾವು ಹಳ್ಳಿ ಮಂದಿ ಅಂದ್ರನ ಹಿಂಗ. ನನ್ನ ಮಗಳು ರೊಟ್ಟಿ ಮಾಡಕತ್ತ. ರೊಟ್ಟಿ ಅಂದ್ರೆ ಮಸ್ತ್. ಏನೇನು ಉಣ್ಣಕತ್ತಿ ಹೇಳ್ಬಿಟ್ಟ. ಇಲ್ಲಿ ರೊಟ್ಟಿ ನೋಡ್ರಿ, ರೊಟ್ಟಿ ಚಟ್ನಿ ನೋಡ್ರಿ ರೊಟ್ಟಿ. ಹೇಳು. ರೊಟ್ಟಿ ಚಟ್ನಿ ಇದೇನು ಪುಂಡಿ ಪಲ್ಯ, ಪುಂಡಿ ಪಲ್ಯ, ಕಾಳು, ಮಡಿಕೆ ಕಾಳು. ಊಟ ಮಾಡಕ ಎಲ್ಲಾರು ಬರ್ರಿ, ಕರೆದ್ಬಿಡು. ನಮ್ಮನೆ ಊಟ ಮಾಡಕ್ಕೆ ಎಲ್ಲರೂ ಬರ್ರಿ. ರೈಸ್ ಮಾಡಿಲ್ಲ ನೋಡ್ರಿ. ನನ್ನ ಕಡೆ ನೀವು ಚಲ್ ಮಾಡಮ್ ಬಿಡ್ಯಾಕ. ಇವತ್ತ ರೈಸ್ ಮಾಡಿಲ್ರಿ. ಅದು ಇನ್ನೂ ಸ್ವಲ್ಪ ನಮ್ಮ ಯಜಮಾನ್ರ ಪಾಲಿನ ಗೋಬಿ ಇತ್ತಲ್ಲ ಅದೈತಿ. ರೊಟ್ಟಿ ಮಾಡಕತ್ತಾಳ. ಈಗ ಒಂದೊಂದು ರೊಟ್ಟಿ ಉಂಡು ಸ್ವಲ್ಪ ಗೋಬಿ ತಿನ್ಬಿಡ ನೋಡ್ರಿ. ನಾವೇನು ತಿಂದೀವಿ ಅವ್ರ ಪಾಲಿಂದ ಐತಿ.
ಅದನ್ನ ಸ್ವಲ್ಪ ಫ್ರೈ ಮಾಡಿ ಕೊಡೋದು ಎದಕ್ಕೆ ನಾವು ಊಟ ಒಳ್ಳೆ ಅವ್ರ ಊಟನ ಒಲ್ಲೆ ತುಂಬ ತಿಂದು ಸಾಕಾಕು ಊಟ ಮಾಡಕ್ಕೆ ಒಲ್ಲೆ ಅನ್ನಕತ್ಯಾರ್ರಿ ಒಂದೊಂದು ರೊಟ್ಟಿ ಊಟ ಮಾಡಕ್ಕೆ ಸ್ವಲ್ಪ ಮಾಡೀನಿ ಕಾಳು ಮುಖ್ಯದು ತೆಗೆದಿಟ್ಟಿನಿ ಫ್ರಿಜ್ನಾಗ ಯಾಕಂತಂದ್ರೆ ಯಾರು ಉಣ್ಣಾರ ಯಾರಿಲ್ಲ ಅಂತ ನಿಮ್ಗೆ ಆಮೇಲೆ ಸಿಗ್ತೀವಿ ನಾವು ಮತ್ತೆ ಎಲ್ಲರೂ ಊಟ ಮಾಡಕ್ ಬರ್ರಿ ನಮ್ಮ ಮನೆಗೆ. ಚುಪ್ಪ ಬಾ ಇದೊಂದು ನೀ ಬಡ ಬಡ ಎಲ್ಲಿ ಮಕ್ಕಳ್ತಿ ಅಂತಂದು ನಂಗೆ ನಿದ್ ಬರಕ್ ಕುಂತೈತಿ ಸುಮ್ಮನೆ ಟಿವಿ ಮುಂದೆ ಹಾಸ್ಕೆ ಮಕ್ಕಳು ನೋಡು ಮೇಲೆ ಆಸೋಗು ನನ್ನ ತಾತ ಮಕ್ಕ ಇದ್ರದೊಂದು ಮಲ್ಲಿ ಮಕ್ಕ ಬಂದಾಡ್ರಿದೆ ಈಗ ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟ್ ಏನೈತಲ್ಲ ಡೈಲಾಗ ಏನು ಹೇಳ ಹೆಂಗೈತೆ ಡೈಲಾಗ ರೆಸ್ಪೆಕ್ಟೇ ಇಲ್ಲ ಇದಕ್ಕೆ ರೆಸ್ಪೆಕ್ಟ್ ನೋಡಿ ರೆಸ್ಪೆಕ್ಟ್ ಇಲ್ಲ ಅದಕ್ಕೆ ಈ ನೋಡ್ರಿ ಎಲ್ಲಾರ್ದು ಊಟ ಆಗೈತಿ ಸೌಮ್ಯಾಗ ರಾತ್ರಿ ನಿದ್ದೆ ಬರವಲ್ತಂತ್ರಿ ಏನು ಪ್ರಾಬ್ಲಮ್ ಆಗಕತ್ತೈತೆ ಅಂತ ಹೇಳ್ತೀನಿ ಬರ್ರಿ ರಾತ್ರಿ ಬರೀ ದೇವ್ದ ಕನಸು ಬೆಳಕತ್ತೇವಂತ್ರಿ ನನ್ನ ಮಗಳಿಗೆ ಏನು ಬೆಳಕತ್ತಮ್ಮ ಈ ಕಾಲ್ ತೆಗಿ ಈಗ ಬರೀ ದೇವ್ರ ಕನಸ್ತು ನನಗೂ ಅಂತ ಭಯ ಆದಂಗೆ ಆಗ್ತೈತಿ ನಾನು ಆಗಲ್ಲ ಒಂದು ಟೆಕ್ನಿಕ್ ಹೇಳಿದೆ ನಿದ್ದೆ ಬರೋಲ್ತು ದೇವ್ದ ಕನಸು ಬೀಳ್ತಾವ ಭಯ ಭಯ ಆಗಕತ್ತೈತೆ ಫ್ರೆಂಡ್ಸ ನನ್ನ ಮಗಳಿಗೆ ಈ ಥರ ಆಗಕತ್ತೈತಿ ಅಂತ ನೋಡ್ರಿ ಏನಾರ ನಿಮ್ಗೇನು ಸೊಲ್ಯೂಷನ್ ಏನಾರ ಕಮೆಂಟ್ ಮಾಡಿ ಹೇಳ್ರಿ ಒಟ್ಟ ನಿದ್ದೆ ಬರೋಲ್ತು ಒಂದು ಸ್ವಲ್ಪ ನಿದ್ದೆ ತಗೋಕತಿ ಮತ್ತೆ ಒಳ್ಳೆ ಹಚ್ಚಿರಕತಿ ಏನು ಮಾಡೋಕು ಹಿಂಗೆ ಥರ ಆದ್ರೆ ಏನಾಗ ನಿದ್ದೆ ಬರ್ತಾ ಆಕಿನ ಎಲ್ಲರ ಮನಸ್ಸ್ರಿ ನೀವು ಆಕಿನ ನಿದ್ದೆ ಬರ್ತೈತಿ ಆಕಿ ಲಾಸ್ಟಿಗೆ ಚೇರಿನ ಮ್ಯಾಗ ನಿನ್ನೆ ಚೇರಿನ ಮೇಲೆ ಮಕ್ಕಂದಾಳ ಚೇರಿನ ಮೇಲೆ ಮಕ್ಕಂದು ಅಲ್ಲಿ ಒಳಕ್ ಪಳಕ್ ಆಕಿ ವೈನ್ ಆಗ್ಲಿಲ್ಲೇನ ಮತ್ತೆ ತೆಳಗ್ ಮಕ್ಕಂದಾಳ ಮತ್ತೆ ನಿನ್ ಟಿವಿ ಮುಂದೆ ಮಕ್ಕಂದಿದ್ಲು ಇಲ್ಲೇ ಮಕ್ಕಂದ್ರೆ ಟಿವಿ ಮುಂದೆ ಯಾರು ನೀ ಫಸ್ಟ್ ಇದ್ದೆ ಏನು ಒಳ್ಳೆ ರೂಮ್ನಾಗ ಹೋಯ್ದೇನ ರೂಮ್ನಾಗ ಮಕ್ಕಂದಾಳ ಅಲ್ಲೇನೋ ಒಂದು ಹಾಸಿಗೆ ತೆಗಿಯಕ್ ಹೋಗಿದ್ದೇನ ಇಲ್ಲ ನೀ ಎದ್ದ ಅಪ್ಪಾಜಿ ಬಿಸಿದ್ ನಾನು ಎದ್ದ ಹಾಸಿಗೆ ಮಡಿಸಿಟ್ಟು ಇಟ್ಟು ಬರ್ಕೊಂಡಿದ್ದೇನ ಹಾಸಿಗೆ ತಗೋ ಎರಡು ತಗೊಂಡು ಹೋದ್ನೆ ಅಲ್ಲೇ ಮಡಿಚಿಟ್ಟು ಹಂಗ ತರ ನೋಗ್ ಬಿಡವನ ಕೇಳ್ಬಿಡ ಆಗಲ್ಲ ಎಲ್ಲಾರು ಎದ್ದಿದ್ರಿ ನೀವು ಅವಾಗ ಹಾಸಿಗೆ ತಗೊಂಡ ಇಟ್ಟು ಬಂದೆ ಕಾರ್ನಾಗ ಮನ್ಸಿದ್ರ ಮಕ್ಕಂತ ನೋಡಿಕಿ ಎಲ್ಲರ ಮನಸ್ಲಕ್ಕೆ ನಿದ್ದೆ ಎತ್ತಿ ಬಿಡ್ತ ನಿದ್ದೆ ಅಲ್ಲ ನನಗಂತ್ರು ನಿದ್ದೆ ಯಾವಾಗ ಹತ್ತತ್ತ ನಾನು ಯಾವಾಗ ಮಕ್ಕಂತ ನನಗ ಗೊತ್ತಿಲ್ಲ ಯಾವಾಗ ನಿದ್ದೆ ಹತ್ತತ್ತ ನಾನು ಯಾವಾಗ ಮಕ್ಕಂತ ನನಗ ಗೊತ್ತಿಲ್ಲ ಹಂಗೈತಿ ರಾತ್ರಿ 1:30 2 ಗಂಟೆಗೆ ನಿದ್ದೆ ಹತ್ತತ್ತ ನಿನ್ನ ಹೊತ್ನಾಗ ಎದ್ದು ಕುಂತಿದ್ದೆ ದಾಸ ಐತಿ ನೀವು ಎದ್ದು ಕುಂದ್ರಬಾರ್ದಂಗ ಐತಾರ ರಾತ್ರಿ ಹೊತ್ನಾಗೆ ಹಂಗ ಒಂದ್ ನಮಕ್ಲೆ ಕನಸ್ ಬಿದ್ದೆ ಅಂಜಿಕೊಂಡಂಗ ಆಗ್ಬಿಡ್ತಿ ತಡಿ ಒಂದ್ ನಮಕ್ಲೆ ಕನಸ್ ಬಿದ್ದು ಅಂಜಿಕ್ ಬಂದಂಗಾತ ಹಂಗ ಚದರ ತೆಗೆದು ಎದ್ದು ಕುಂತಿದ್ನೆ ನೀ ನೋಡಿದ್ ನಾನು ಅವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಫುಲ್ ನಿದ್ದೆ ಬರತೈತಿ ಅವ ಮಕ್ಕಂದಿನಿ ಅಷ್ಟು ಹೊತ್ಲಿ ಏನು ಬೆಳಕನ್ನ ಇರತಿ ಮತ್ತೆ ರಾತ್ರಿಲಿಂದ ಹಿಡಿದು ಮುಂಜಾನೆ ಒಟ್ಟ ನಿದ್ದೆ ಬರಲ್ಲ ಬರೀ ಕನಸು ಬರೋದು ಎದಕ್ಕೆ ಕುಂದ್ರಬಾರ್ದು ಈ ಮಮ್ಮಿನ ಮಕ್ಕಳ ತಾಯಿ ಬಗಲ ಆಕಿ ಮಮ್ಮಿಗೆ ನಿದ್ದೆ ನೀವೇ ಅದಕ್ಕೆ ಹೊಡ್ಕತ್ರಿ ಸುಮ್ಮನೆ ಮಮ್ಮಿಗೆ ನಿದ್ ಬಂದ್ರ ನೋಡಿ ಮತ್ತೆ ಅಮ್ಮ ಮೆಜ್ಕೊಂಡ್ರ ಹಂಗತ್ತೆ ಕುಂದ್ರಬಾರ್ದು ಅಂದ್ರೆ ಮತ್ತೆ ಕೇಳೋದು ಕರೆಕ್ಟ್ ಐತಿ ತುಂಬಾ ಹೊಚ್ಕೊಂಡು ಒಳಗನ ಕಣ್ತಕ್ಕ ಮಕ್ಕಬೇಕು ಎಲ್ಲ ಇದು ಹೆಂಗಂತಂದ್ರ ನಾನು ಸ್ವಲ್ಪ ಕಣ್ಣು ಮುಚ್ಚಿರ್ತಾವ 2 ಗಂಟೆಗೆ ನಿದ್ದೆ ಹತ್ತತ್ ನನಗೆ
ಅದಾ ಕಣ್ಣು ಮುಚ್ಚಿರ್ತಾವ ಅದ್ರಾಗ ಈಗ ಒಂದು ಸ್ವಲ್ಪ ಹಿಂಗೆ ತೆರ್ ಮಾಡ್ಬಿಟ್ರೆ ಮತ್ತೆ ಒಳ್ಳೆ ಹತ್ರ ಮುಗುದು ಅದ್ ಕತಿ. ಮಾಡ್ಬಾರ್ದು ಅಂಜಿಕ್ ಬರ್ತಂತಂದು ನಾನು ಅದಕ್ಕೆ ಮಕ್ಕಂದಾಗ ಐತಲ್ಲ ಎಲ್ಲರಿಗೂ ಹೇಳ್ಯಾರ ನಾನು ಯಾರು ಎಬ್ಬಿಸ್ಬೇಡ್ರಿ ಅಂತ. ಹತ್ತದ 2 ಗಂಟೆಗೆ ನಿದ್ದೆ ಹತ್ತತ್ ನನಗೆ. 2 ಗಂಟೆ ತನಕ ಒಟ್ಟ ನಿದ್ದೆ ಹತ್ತಲ್ಲ. ಅದು ಬೆಳಗ್ಗೆ ಮುಂಜಾನೆ 2 ಗಂಟೆಗೆ ನಿದ್ದೆ ಹತ್ತತ್ತ. ಒಳ್ಳೆ ಮತ್ತೆ 4 ಗಂಟೆಗೆ ಹೆಸ್ರಾಗತ್ತೆ. 4 ಗಂಟೆಗೆ ಹೆಸ್ರಾಗಿದ್ದು ಮುಗೀತು. ನಾನು 4 ಗಂಟೆಗೆ ಎದ್ದು ದಗದಾರ ಮಾಡ್ಬೋದು, ಒಂದ ತಾಸ ಮಕ್ಕನ ಅಲ್ಲಿ ಹಾಸಿಗೆಗಾರ ಒಳ್ಳೆ ಆಡ್ಬೋದು. ನನ್ನ ಇಷ್ಟ. ಯಾಕೆ ನಾನೇನು ಮಾಡ್ತೀನಿ, ವಿಡಿಯೋ ಎಡಿಟಿಂಗ್ ಮಾಡವು, ಏನಾರ ವಿಡಿಯೋ ನೋಡೋದು ಏನಾರ ಮಾಡ್ಕೊಂತ ಮಕ್ಕಂತೀನಿ. 5 ಗಂಟೆ ಆಯ್ತಿಲ್ಲ ಅವಾಗ ಎದ್ದೇಳ್ತೀನಿ. ಅಂದ್ರೆ 4ಕ್ಕೆಲ್ಲ ಎದ್ದೇಳಲ್ಲ. 5 ಗಂಟೆಗೆ ಎದ್ದು ಬಾತ್ರೂಮ್ಗೆ ಹೋಗಿ ಬರೋದು. ಕೈ ಕೊಡು ಅಲ್ಲೇ ಒಳಗ ನೀರೊಲಿಗೆ ಅಪ್ಪ ಬೆಂಕಿ ಮಾಡ್ತಾನ. ನೀರೊಲಿ ಚಿಂತಿಲ್ಲ, ಅಪ್ಪ ಬೆಂಕಿ ಮಾಡುತ್ತ. ಬೆಳಗ್ಗೆ ಯಾವಾಗ ಅರ್ದಿತ್ತು ಅನಿಸ್ತಿತ್ತು ನೋಡ. ನನಗೆ ಹಂಗಾಗ್ಬಿಡುತ್ತ. ನನಗೆ ಯವ್ವ ಬೆಳಕರೆ ಹೊಲ್ತಪ್ಪ ಎದಕ್ಕರ ರಾತ್ರಿ ಆತ ಅನಿಸ್ಬಿಡ್ತೈತಿ. ಎಲ್ಲಿ ಮಕ್ಕಂದ್ರೆ ನಿದ್ದೆ ಬರಲ್ಲ. ಸುಮ್ಮನೆ ಟಿವಿ ಮೇಲೆ ಮಕ್ಕಳು ಇಲ್ಲಾಗ ಏನ್ ಮಾಡ್ಸೋಮ್ಮ ಈಗ ಜೇಜಿ ಮಾಡು. ಜೇಜಿ ಮಾಡಿ ಸ್ವಲ್ಪ ಹಾಸಿಗೆ ಸಣ್ಣ ಆಸ್ತಾಳ. ಜೇಜಿ ಮಾಡಿ ಹನುಮಪ್ಪನ ಹೆಸ್ರು ಹೇಳಿ ಅದರ ಒಲೆನ ಅದರ ಹಚ್ಕೊಂಡು ಹನುಮಪ್ಪನ ಹೆಸ್ರು ಹೇಳಿ ಮಕ್ಕ ಮುಂಜಾನೆ ಎದ್ದು ಸ್ನಾನ ಮಾಡಿ ಇಲ್ಲಿ ಹನುಮಪ್ಪ ಅದನ್ನಲ್ಲಿ ಇಲ್ಲೇ ಮಂತ್ಯಾಕ ಹೋಯ್ವ ಹನುಮಪ್ಪಗೆ. ಹನುಮಪ್ಪ ಎಲ್ಲ ದೂರ ಮಾಡ್ತಾನೆ. ವಿಡಿಯೋ ಎಂಡ್ ಮಾಡಮ್ಮ ಸೌಮ್ಯ. ಸೊಪ್ರು ನಾನು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡಿ. ಏನಾರು ಮಾಡಿದ್ರೆ ಅವ್ರಿಗೆ ಮತ್ತೆ ಮನಸ್ಸು ಸಿದ್ಧ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ರಿ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಸಿದ್ಧ ಕೈ ಬಿಡು, ಕೈ ಬಿಡು, ಕೈ ಬಿಡು. ಇತ್ತಮ್ಮ ನೀವು ಹೋಗ್ಬೇ ಒಳಗೆ. ಬಾಯ್ ರೀ ಎಲ್ಲರಿಗೂ.